ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಗೃಹಿಣಿಯರು ಮಾಡುವ ಕೆಲಸಗಳು, ಅನುಸರಿಸುವ ಮಾರ್ಗಗಳು ಆ ಕುಟುಂಬದಲ್ಲಿರುವ ಕುಟುಂಬಸ್ಥರ ಮೇಲೆ ಪ್ರಭಾವ ಬೀರುತ್ತದೆ. ಗೃಹಿಣಿಯರು ಮಾಡುವ ಕೆಲಸಗಳು, ಅನುಸರಿಸುವ ನಿಯಮಗಳಿಂದ ಆ ಕುಟುಂಬ ಬಡತನ, ದರಿದ್ರ, ಅಶಾಂತಿಯಿಂದ ಪಾರಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಒಂದು ಮನೆ ಚೆನ್ನಾಗಿರಬೇಕು, ಬೆಳವಣಿಗೆಯಾಗಬೇಕು ಎಂದರೆ ಆ ಮನೆಯ ಗೃಹಿಣಿ ಮೂಲ ಕಾರಣ ಎಂದು ದೊಡ್ಡವರು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಯಜಮಾನಿಯನ್ನು ನೋಡಿ ಮನೆಯನ್ನು ನೋಡಬೇಕು ಎಂದು ಹೇಳುತ್ತಾರೆ. ಗೃಹಿಣಿಯರು ಅಥವಾ ಸ್ತ್ರೀಯರು ಪಾಲಿಸಬೇಕಾದ ನಿಯಮಗಳು: ಬೆಳಗ್ಗೆ ಎದ್ದ ಕೂಡಲೇ ಹಣೆಯಲ್ಲಿ ಬೊಟ್ಟು ಇರುವ ಹಾಗೆ ನೋಡಿಕೊಳ್ಳಬೇಕು. ಮುಂಜಾನೆಯಲ್ಲೇ ಎದ್ದು ಮನೆಯನ್ನು ಶುದ್ಧಗೊಳಿಸಬೇಕು. ಸೂರ್ಯ ನೆತ್ತಿ ಮೇಲೆ ಬಂದಾಗ ಶುದ್ಧಗೊಳಿಸಿದರೆ ಆ ಮನೆಗೆ ದರಿದ್ರ ದೇವತೆ ಕಾಡುತ್ತಾಳೆ. ಬೆಳಗ್ಗೆ ಎದ್ದ ಕೂಡಲೇ ಮುಖವನ್ನು ಕನ್ನಡಿಯಲ್ಲಿ ನೋಡಲೇಬಾರದು. ಮುಖ ತೊಳೆಯದೆ, ಹಲ್ಲುಜ್ಜದೆ ಅಡಿಗೆ ಮನೆಗೆ ಪ್ರವೇಶಿಸಬಾರದು. ಸ್ತ್ರೀಯರು ಒಬ್ಬರು ಧರಿಸಿದ ಹೂಗಳನ್ನು ಮತ್ತೊಬ್ಬರು ಧರಿಸಬಾರದು. ಕೆಲವರು ರಾತ್ರಿ ಮಲಗುವ ಮೊದಲು ಬಳೆ, ಓಲೆಗಳನ್ನು ತೆಗೆಯುತ್ತಾರೆ, ಆದರೆ ಅದು ತುಂಬಾ ದರಿದ್ರ ಎಂದು ಹೇಳುತ್ತಾರೆ. ಸ್ತ್ರೀಯರು ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು. ಇದು ಜ್ಯೇಷ್ಠಾದೇವಿ ಸ್ವರೂಪ. ಇದು ಮಂಗಳ ಕಾರ್ಯಗಳಿಗೆ ವಿಘ್ನಗಳನ್ನು ತರುತ್ತದೆ. ಸುಮಂಗಲಿ ಸ್ತ್ರೀಯರು ರಾತ್ರಿ ವೇಳೆ ಕೋಪ ಮುನಿಸಿಕೊಂಡು ಆಹಾರ ತಿನ್ನದೆ ಮಲಗಬಾರದು. ಯಾರಿಗಾದರೂ ಏನಾದರೂ ಕೊಡಬೇಕಾದರೆ ಬಲಗೈಯಿಂದ ಕೊಡಬೇಕು. ಶುಕ್ರವಾರ ಅಥವಾ ಸಂಬಳ ಬಂದ ದಿನ ಮೊದಲು ಉಪ್ಪನ್ನು ಕೊಂಡುಕೊಳ್ಳಬೇಕು. ಇದರಿಂದ ಸಂಪತ್ತು ವೃದ್ಧಿಸುತ್ತದೆ. ಸ್ತ್ರೀಯರು ದಿಂಬುಗಳ ಮೇಲೆ ಕುಳಿತುಕೊಳ್ಳಬಾರದು. ಹಾಗೆ ಮನೆಯಲ್ಲಿ ಯಾರೂ ಕೂಡ ದಿಂಬುಗಳ ಮೇಲೆ ಕುಳಿತುಕೊಳ್ಳಬಾರದು. ಮನೆಯಲ್ಲಿ ಕಸ, ಧೂಳು, ಜೇಡರ ಬಲೆ ಇವು ದರಿದ್ರ ಶಕುನಗಳು. ಹಾಗಾಗಿ ಮನೆಯನ್ನು ಆಗಾಗ್ಗೆ ಶುದ್ಧಗೊಳಿಸಬೇಕು. ಮಹಿಳೆಯರು ಮನೆಯಲ್ಲಿ ದರಿದ್ರ, ಪೀಡೆ, ಶನಿ, ಕಷ್ಟ ಈ ರೀತಿಯ ಪದಗಳನ್ನು ಬಳಸಬಾರದು. ಸ್ತ್ರೀಯರು ಮನೆಯಲ್ಲಿ ಕಿರುಚಾಡುವುದು, ಗೊಣಗಾಡುವುದು, ಬೈಯುವುದು ಈ ರೀತಿ ಮಾಡಲೇಬಾರದು. ಸುಮಂಗಲಿಯರು ಕಪ್ಪು ಬಟ್ಟೆಗಳನ್ನು ಧರಿಸುವುದು ಕೂಡ ದರಿದ್ರ ಎನ್ನಲಾಗಿದೆ. ಹೊಸ ಬಟ್ಟೆಗಳನ್ನು ಧರಿಸುವಾಗ ಒಂದು ಮೂಲೆಯಲ್ಲಿ ಅರಿಶಿಣವನ್ನು ಸ್ವಲ್ಪ ಹಚ್ಚಿ ನಂತರ ಧರಿಸಬೇಕು. ಅರಿಶಿಣ ಕ್ರಿಮಿನಾಶಕ. ತೆಂಗಿನಕಾಯಿ ಹೋಳು ಯಾರಿಗಾದರೂ ಕೊಟ್ಟರೆ 3 ಕಣ್ಣು ಇರುವ ಹೋಳು ತಾವೇ ಇಟ್ಟುಕೊಂಡು ಉಳಿದ ಭಾಗವನ್ನು ಕೊಡಬೇಕು. ಉಪ್ಪು, ಹುಣಸೆ ಹಣ್ಣು, ಮೆಣಸಿನಕಾಯಿ ಕೊಡುವಾಗ ಕೈಯಿಂದ ಕೊಡಬಾರದು. ಕೆಳಗಡೆ ಇಟ್ಟು ತೆಗೆದುಕೊಳ್ಳಲು ಹೇಳಬೇಕು. ಸೂರ್ಯಾಸ್ತದ ನಂತರ ತಲೆ ಬಾಚಬಾರದು. ಮನೆಯಲ್ಲಿ ದಿನಕ್ಕೆ 1 ಬಾರಿಯಾದರೂ ದೀಪ ಹಚ್ಚಬೇಕು. ಇದರಿಂದ ನೆಗೆಟಿವ್ ಎನರ್ಜಿ ತೊಲಗುತ್ತದೆ. ದೀಪಗಳನ್ನು ಇಟ್ಟ ಮೇಲೆ ಹಾಲು, ಮೊಸರು, ತುಪ್ಪ ಇವುಗಳನ್ನು ಮನೆಯಿಂದ ಆಚೆ ಕೊಡಬಾರದು. ಮನೆಯ ಗೃಹಿಣಿ ಇಂತಹ ಚಿಕ್ಕ ಚಿಕ್ಕ ನಿಯಮಗಳನ್ನು ಪಾಲಿಸಿದರೆ ಆ ಮನೆ ಲಕ್ಷ್ಮೀ ನಿವಾಸವಾಗುತ್ತದೆ. ಯಾವಾಗಲೂ ಸುಖ ಸಂತೋಷಗಳಿಂದ ತುಂಬಿರುತ್ತದೆ.